ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಮುನಾ. ನಮ್ಮದು ಪ್ರಾಪರ್ ಹುಬ್ಬಳ್ಳಿ, ಬೆಂಗಳೂರಲ್ಲಿದ್ದೀವಿ. ನಾನು 3 years ಆಯಿತು ನಾನು ಮೆಡಿಟೇಷನ್ ಕ್ಲಾಸ್ ಕಲ್ತ್ಕೊಳ್ಳೋಕೆ ಶುರು ಮಾಡಿ. ಮೊದಲನೇದಾಗಿ ಪತ್ರಿಜಿ ಸರ್ಗೆ, ಪತ್ರಿ ಮೇಡಮ್ ಅವ್ರಿಗೆ ಮತ್ತು ಇಲ್ಲೇ ಧ್ಯಾನ ಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಮೊದಲನೇ ಗುರುಗಳಾದ ಉಮಾ ಮೇಡಮ್ಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ ಇಲ್ಲಿ ಸ್ಟೇಜ್ ಮೇಲೆ ಅವಕಾಶ ಕೊಟ್ಟ ಮೇಡಮ್ಗೆ ನನ್ನ ನಮಸ್ಕಾರಗಳು. ನಾನು ಮುಂಚೆ ಧ್ಯಾನ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಇತ್ತು, ಅಂದರೆ ಎಲ್ಲರೂ ಮಾಡ್ತಾಯಿದ್ರು. ನನ್ನೊಳಗಿತ್ತು ನಾನು ಮಾಡಬೇಕು ಧ್ಯಾನ ಅಂತ. ಅಂದರೆ ನನಗೆ ಅವಕಾಶ ಆಗಲಿಲ್ಲ. ಸ್ಕೂಲು ಅದು ಇದು ಮದುವೆ ಮಕ್ಕಳು ಅದರಲ್ಲೇ ಬ್ಯುಸಿ ಇದ್ದುಬಿಟ್ಟೆ. ಆಮೇಲೆ ಉಮಾ ಮೇಡಮ್ ಅವರು ನನಗೆ ನಮ್ಮ ಸೊಸೆ ಹೇಳಿದ್ರು, ಹಿಂಗೆ ಧ್ಯಾನ ಕಲೀರಿ, ತುಂಬ ಚೆನ್ನಾಗಿದೆ ಅಂತ. ಆವಾಗಿಂದ ನಾನು ಉಮಾ ಮೇಡಮ್ ಕ್ಲಾಸಲ್ಲಿ ಕಲಿತು ದಿನ ಮಾಡ್ತಾಯಿದ್ದೆ. ಅದು ನನಗೆ ಒಂದು ವರ್ಷ ನನಗೇನು ಅನುಭವ ಆಗಲಿಲ್ಲ. ಅಂದರೆ ಕ್ರಮೇಣ ನನ್ನಲ್ಲಿ ನನ್ನ ಭಾವನೆಗಳಾಗಲಿ ಮತ್ತು ನನ್ನಲ್ಲಿ ಚೇಂಜಸ್ಸು, ನನ್ನ ಆರೋಗ್ಯದಲ್ಲಿ ಮತ್ತು ನನ್ನ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಕಂಡೆ. ನಾನು ಮುಂಚೆಯಿಂದ ಸ್ವಲ್ಪ ಪೇಷನ್ಸ್ ಜಾಸ್ತಿ, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಮತ್ತು ನನಗೆ ಧೈರ್ಯ ಕಡಿಮೆ ಇತ್ತು, ಮಾತಾಡಬೇಕು ಎಲ್ಲರ ಹತ್ರ ಮಿಂಗಲ್ ಮಾಡೋದವೆಲ್ಲ ನನಗೆ ಅಷ್ಟು ಇದಿರಲಿಲ್ಲ. ಇವಾಗ ಎಲ್ಲರ ಹತ್ರನೂ ನಾನೇ ಹೋಗಿ ಧೈರ್ಯವಾಗಿ ಮಾತಾಡ್ತೀನಿ. ಮತ್ತು ಸಭೆಗಳಲ್ಲಿ ಸ್ವಲ್ಪ ನನ್ನ ಏನಾರ ಮಾತಾಡಬೇಕು ಅಂತಂದರೆ ಮಾತಾಡ್ತೀನಿ. ಮತ್ತು ನನ್ನ ಆರೋಗ್ಯದಲ್ಲಿ ನನಗೆ 20 ವರ್ಷದಿಂದ ನನಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿತ್ತು. ಅದರಿಂದ ಟ್ಯೂಬ್ಗಳು ತೆಗೆದಿದ್ರು. ಅದು ತುಂಬ ಪೇಯ್ನ್ ಇತ್ತು ನನಗೆ. ಒಂದು ಸ್ವಲ್ಪ ಸ್ಟ್ರೈನ್ ಆದರೆ, ಸ್ವಲ್ಪ ಭಾಳ ಹೊತ್ತು ನಿಂತ್ಕೊಂಡ್ರೆ, ಕೆಲಸ ಜಾಸ್ತಿ ಮಾಡಿದ್ರೆ ನನಗೆ ತುಂಬ ಒದ್ದಾಡ್ತಿದ್ದೆ. ಅಂದರೆ ನನಗೆ ಅಷ್ಟು ಪೇಯ್ನ್ ಇದ್ದಿದ್ದು ಈಗ 1 ವರ್ಷದಿಂದ ಪೇಯ್ನ್ ಇಲ್ಲ. ಅಂದರೆ ನಾನು ಧ್ಯಾನದಲ್ಲೇ ನಾನು ಪೇಯ್ನ ಕಳ್ಕೊಂಡೆ. ಎಷ್ಟು ಚೆನ್ನಾಗಿ ಅದು ಆ ಟ್ಯೂಬ್ ಪೇಯ್ನ್ ಅನ್ನೋದು ಹೊರಗೆ ಹಾಕಿದ್ದು ನನಗೆ ಗೊತ್ತಾಯಿತು. ಅದು ಅನುಭವ ತುಂಬ ಚೆನ್ನಾಗಾಯಿತು. ಆವಾಗಿಂದ ನನಗೆ ಪೇಯ್ನ್ ಇಲ್ಲ. ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತೀನಿ. ಎಷ್ಟು ಎನರ್ಜಿ ಬಂದಿದೆ ಅಂದರೆ ನನ್ನ ಏಜಿಗೆ ಮೀರಿ ಮಾಡ್ತೀನಿ ನಾನು. ಅಷ್ಟು ಶಕ್ತಿ ಬಂದಿದೆ ನನಗೆ. ಮತ್ತು ನನ್ನ ಅಡ್ಜಸ್ಟಿಂಗ್ ನೇಚರ್ ಆಗಲಿ, ತಾಳ್ಮೆ ಆಗಲಿ, ಮತ್ತು ಎಲ್ಲರ ಹತ್ರನೂ ಸಹಕಾರದಿಂದ ಹೆಲ್ಪಿಂಗ್ ನೇಚರ್ ಆಗಲಿ, ಮತ್ತು ನಮ್ಮ ಫ್ಯಾಮಿಲೀಲಿ ನಾನೆಲ್ಲನೂ ನೋಡ್ಕೊಳ್ಳೋ ಶಕ್ತಿ ನನ್ನ ಧ್ಯಾನದಿಂದ ಪಡಿತಾ ಇದ್ದೀನಿ. ಮತ್ತು ಎಲ್ಲ ಕ್ಲಾಸಸ್ ಅಟೆಂಡ್ ಆಗ್ತೀನಿ. ಧ್ಯಾನ ಎಲ್ಲಿರುತ್ತೋ ಆ ಕ್ಲಾಸ್ ಅಟೆಂಡ್ ಆಗ್ತೀನಿ. ಎಲ್ಲ ಚಾನಲ್ಸಲ್ಲೂ ನನಗೊಂದು 5 ನಿಮಿಷ ಕೆಲಸ ಮುಗಿಸ್ಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ. ಎಷ್ಟು ಅಂತಂದರೆ ನಾನು 1 ನಿಮಿಷ ವೇಸ್ಟ್ ಮಾಡಲ್ಲ. ಎಲ್ಲ ಭಗವದ್ಗೀತೆ ಕ್ಲಾಸ್ ಆಗಲಿ, ಮತ್ತು ಶ್ಲೋಕಗಳಾಗಲಿ, ಆಮೇಲೆ ಧ್ಯಾನದ್ದು ಯಾವ ಚಾನಲಲ್ಲಿದ್ದರೂ ಅದನ್ನು ಮಾಡ್ತೀನಿ. ಮತ್ತು ಮನೆಯದು ಎಲ್ಲ ನಾನು ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ. ಆ ಶಕ್ತಿ, ಆ ಧೈರ್ಯ, ಮನೋಸ್ಥೈರ್ಯ ನನ್ನಲ್ಲಿ ಬಂದಿದೆ. ಅದು ಮತ್ತು ನಾನು ಶಾಂತಲಾ ಮೇಡಮ್ ಕ್ಲಾಸಸ್ಸು ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಎಲ್ಲ ಕ್ಲಾಸ್ ಅಟೆಂಡ್ ಆಗಿ ಎಲ್ಲ ಧ್ಯಾನ ಪ್ರಚಾರ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನನ್ನ ಅನುಭವ ಹೇಳ್ಕೊಳ್ತೀನಿ. ನೀವು ಧ್ಯಾನ ಮಾಡಿ ಅಂತ ನಮ್ಮ ಫ್ರೆಂಡ್ಸ್ಗಾಗಲಿ, ನಮ್ಮ ರಿಲೇಷನ್ ಆಗಲಿ ಎಲ್ಲರಿಗೂ ಹೇಳಿ, ನನ್ನ ಪತ್ರಿಜಿ ಸರ್ದು ಎಲ್ಲರದ್ದು ಹೇಳಿ ನಾನು ಮಾಡ್ತಾಯಿದ್ದೀನಿ. ಅಂದರೆ ನಾವು ಧ್ಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ಪತ್ರಿಜಿ ಸರ್ ಹೇಳ್ದಂಗೆ ಪ್ರಚಾರ ಮಾಡಿ, ಬುಕ್ಗಳು ಓದಿ ಅಂತ ಹೇಳ್ತಾರಲ್ಲ, ಅದು ಇನ್ನೂ ಜಾಸ್ತಿ ಸೇವೆ ಮಾಡಿ ಅಂತ ಹೇಳ್ತಾರೆ. ಆ ರೀತಿ ಎಲ್ಲರೂ ಮಾಡಿ ಧ್ಯಾನ ಎಷ್ಟು ಹೆಚ್ಚು ಮಾಡ್ತೀರೋ ಅಷ್ಟು ಜ್ಞಾನ ಪಡಿತೀರಿ ಅಂತ ಅವ್ರು ಹೇಳ್ತಾರೆ ಪತ್ರಿಜಿ ಸರು. ಖಂಡಿತ ಅದು ಸುಳ್ಳಲ್ಲ. ಇಷ್ಟು ಜನ ಅನುಭವ ಹೇಳ್ತಾರಲ್ಲ, ಅದನ್ನು ಕೇಳಿಕೊಂಡು ನಾವು ಮಾಡಬೇಕು ಅಂತ ಒಂದು ಸ್ಫೂರ್ತಿ ಸಿಗುತ್ತೆ ನಮಗೆ. ಆದ್ದರಿಂದ ನಾವು ಧ್ಯಾನದಲ್ಲಿ ಇರೋಣ, ಎಲ್ಲರಿಗೂ ಧ್ಯಾನ ಹಂಚೋಣ ಎಲ್ಲರಿಗೂ, ಮತ್ತು ಎಲ್ಲರಿಗೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಅವಕಾಶ ಕೊಟ್ಟ ಮೇಡಮ್ಗೆ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.